ನೋಡ್ರಿ ಯಾವತ್ತೂ ಕೂಡ ಯಡಿಯೂರಪ್ಪ ಅವ್ರ ಬಗ್ಗೆ ಯಾವುದೇ ಕೂಡ ಅಸಮಾಧಾನ ಅಲ್ಲ. ಅವ್ರು ಹೇಳಿರಂತ ನಾವೆಲ್ಲ ಕೂಡ ಸಮಕಾಲೀನ ಲೀಡರ್ಗಳು. ಅಂದ್ರೆ ಅವ್ರು ಕೂಡ ಸೆಂಟ್ರಲ್ ಮಿನಿಸ್ಟರ್ ಆಗಿ ವಾಜಪೇಯಿ ಸರ್ಕಾರದಲ್ಲಿ ಅವ್ರು ಕೆಲಸ ಮಾಡಿದಂತವ್ರು. ಯಾರು ಬಸವ ಪಾಟೀಲ್ ಯತ್ನಾಳ್ ಅವರು. ಅವರು ಕೂಡ ಮುಂಚೆಗುಂದುಗಳ ಸಂಘಟನೆ ನೆಲೆದಿಂದ ಬಂದಂತವ್ರು. ಅವತ್ತಿನ ಕಾಲದಲ್ಲಿ ಕೂಡ ಕೇಂದ್ರದ ಮಂತ್ರಿಗಳಾದಂತ ಅನಂತಕುಮಾರ್ ಅವರು, ನಂತರ ಬಸವ ಪಾಟೀಲ್ ಯತ್ನಾಳ್ ಅವರು, ಯಡಿಯೂರಪ್ಪನವರು, ನಂತರ ಬಿ ವಿ ಶಿವಪ್ಪನವರು, ಶಂಕರ ಮೂರ್ತಿನವರು, ನಮ್ ಕಡೆ ಬಂದ್ರೆ ತಂಗ ಅವರು. ಅಂದ್ರೆ ಅನೇಕ ಮಂದಿ ಮಹನೀಯರು ಕಷ್ಟಪಟ್ಟು ಪಾರ್ಟಿ ಇಲ್ಲಿ ತನಕ ಬಂದಿದೆ. ಹಂಗಾಗಿ ಇವತ್ತು ಎಲ್ಲರ ವಿಚಾರದಲ್ಲಿ ಅವ್ರ ವಿಚಾರದಲ್ಲಿ ಗೌರವ ಇದೆ ಎಲ್ಲರಿಗೂ ಕೂಡ. ಹಂಗಾಗಿ ಇವತ್ತು ಪಾರ್ಟಿ ಅನ್ನಂತದ್ದು ಏನು ಹೇಳ್ತದೋ ಅದೆಲ್ಲ ಕೂಡ ಕೇಳ್ಕೊಂಡು ಹೋಗಂತ ಕೆಲಸ ನಾವೆಲ್ಲರೂ ಮಾಡ್ತೀವಿ. ಕಾಂಗ್ರೆಸ್ ಅವರು ನಿಮ್ಗೆ ತುಂಬಾ ಜನ ನಾಯಕರು ಆಹ್ವಾನ ಮಾಡಿದ್ದಾರೆ, ನೋಡಿ ಅವ್ರಿಗೆ ಪ್ರೀತಿ ಇರ್ಬೋದು, ಅಭಿಮಾನ ಇರ್ಬೋದು. ಇವತ್ತು ಏನೋ ಅವ್ರಿಗೇನೋ ರಾಮ್ಲು ಅಂದ ತಕ್ಷಣನೇ ಒಳ್ಳೆಯವನನ್ನಂತ ವಿಶ್ವಾಸ ಇರ್ಬೋದು, ಒಳ್ಳೆಯವನನ್ನಂತ ಅಭಿಪ್ರಾಯ ಇರ್ಬೋದು. ಹಂಗಾಗಿ ಅವ್ರು ರಾಮ್ಲು ಅವ್ರ ಬಗ್ಗೆ ಒಂದು ಒಳ್ಳೆ ಮಾತುಗಳು ಮಾತಾಡಿರ್ಬೋದು. ಏನ್ ತಪ್ಪೇನಂದ್ ಇದೆಯಲ್ಲ. ಪಕ್ಷಕ್ಕೆ ಸ್ವಾಗತ ಮಾಡಿದ್ರು. ಅಲ್ಲ, ಪಕ್ಷಕ್ಕಂತ ಪೊಲಿಟಿಕಲ್ ಪಾರ್ಟಿ. ನಾವೊಂದು ಪೊಲಿಟಿಕಲ್ ಪಾರ್ಟಿಯಲ್ಲಿ ಇರ್ತೀವಲ್ಲ, ಕೆಲವೊಂದು ಸಂದರ್ಭದಲ್ಲಿ ನಾವು ಕೂಡ ಕರಿತಿರ್ತೀವಿ. ಅವ್ರುಗಳು ಕಾಂಗ್ರೆಸ್ ನಾಯಕರೆಲ್ಲರೂ ಕೂಡ ಬರ್ರಿ 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 ಅಂತ ಕರಿತಿರ್ತೀವಿ. ಅಂದ್ರೆ ಇವಾಗೆಲ್ಲ ಪೊಲಿಟಿಕಲ್ ಪಾರ್ಟಿಯಲ್ಲಿ ನಾವು ಮಾತಾಡ್ಬೇಕಾಗುತ್ತಲ್ಲ. ಮಾತಾಡಿದ್ರೆ ಜನರಿಗೆ ಒಂದು ರೀತಿ ಇಲ್ಲಪ್ಪ, ಎಲ್ಲೋ ಒಂದ್ ಕಡೆ ಯಾರೊಬ್ಬ ಪೊಲಿಟಿಕಲ್ ಸಿಸ್ಟಮ್ದಲ್ಲಿ ಬಹಳಷ್ಟು ವರ್ಷಗಳ ಕಾಲ ರಾಜಕಾರಣದಲ್ಲಿ ದುಡಿದಾನ, ಕೆಲಸ ಮಾಡಿದಾನ, ಇಡೀ ರಾಜ್ಯದಲ್ಲಿ ಸಂಘಟನೆ ಮಾಡಿದಾನ. ಅಂತ ಸಂದರ್ಭದಲ್ಲಿ ಆ ಪೊಲಿಟಿಕಲ್ ಪಾರ್ಟಿಯಲ್ಲಿ ಯಾವುದೇ ಪಾರ್ಟಿಯಲ್ಲಿ ಇದ್ದಂತ ವ್ಯಕ್ತಿಗಳಿಗೆ ತೊಂದರೆ ಆದಂತ ಟೈಮಲ್ಲಿ ಒಂದು ಪಾರ್ಟಿಯಿಂದ ಒಂದು ಪಾರ್ಟಿ ಕರೆದು ಸಹಜ. ಅದು ಹೋಗೋದು ಬಿಡೋದು ಅನ್ನೋಂಥದ್ದು ಅದು ಪಾರ್ಟಿ ತೀರ್ಮಾನ ತಗೊಂತ ನಮ್ಮ ಮನಸ್ಥಿತಿಗೆ ತೀರ್ಮಾನ ತಗೋಬೇಕಾಗುತ್ತೆ ಸರ್. ಯಾಕಂದ್ರೆ ಕೆಲವೊಂದು ಸಂದರ್ಭದಲ್ಲಿ ರಾಜಕಾರಣ ಅಂದ ತಕ್ಷಣ ಕೆಲವೊಂದು ಅವಕಾಶಗಳು ಸಿಗ್ತಿರ್ತಾವ, ಕೆಲವು ತರ ಅವಕಾಶಗಳು ಸಿಗಲ್ಲ. ಕೆಲವು ಮಂದಿ ಎಲ್ಲ ಪ್ರಪಂಚ ನಮ್ ಕೈಲಿದೆ ಅಂತೇಳಿ ಹಂಗ ನೋಡ್ಸ್ಕೊಂಡು ಬಿಂಬಿಸ್ಕೊಂಡು ಅವ್ರೆಲ್ಲಾರು ಕೂಡ ನಾಟಕೀಯವಾಗಿ ಕೆಲವೊಂದು ರಾಜಕೀಯ ಸ್ಥಾನಮಾನಗಳು ತಗೊಂತಿರ್ತಾವ. ನಮ್ಗೆ ಯಾವ್ದೇ ನಾಟಕ ಮಾಡಕ್ ಬರಲ್ಲ, ಯಾವ್ದೇ ಇಲ್ಲಿದ್ದು ಸಲ್ಲದು ಹೇಳಕ್ ಬರಲ್ಲ. ನಾವ್ ಇದ್ದಿದ್ದಾಗ ಮಾತಾಡೋರು, ನಮ್ಮ ಕಷ್ಟ ಮೇಲೆ ನಾವು ಅವಲಂಬಿತವಾದಂತ ಜನರು, ಕಾರ್ಯಕರ್ತರು ನಂಬಿಸಿ ಅವ್ರನ್ನೆಲ್ಲ ಕೂಡ ಮನಗೆಲ್ಲಂತ ವ್ಯಕ್ತಿಗಳು. ನಾವ್ ಯಾವುದೇ ವಿಚಾರಗಳನ್ನ ಕೈಯಲ್ಲಿ ಕೈಲಾಸ ನೋಡ್ಸಂತ ವ್ಯಕ್ತಿಗಳೆಲ್ಲ ನೇರ ನುಡಿವಾಗಿ ರಾಜಕಾರಣ ಮಾಡಂತ ವ್ಯಕ್ತಿಗಳು. ಆ ನೇರ ನುಡಿಯಲ್ಲಿ ಸತ್ಯದಲ್ಲಿ ಧರ್ಮದಲ್ಲಿ ಕೆಲಸ ಮಾಡ್ತಾ ಇರುವಂತ ವ್ಯಕ್ತಿಗಳಾಗಿರೋ ಕಾರಣ ಮುಂದಕ್ಕೆ ಸತ್ಯದ ಮೇಲೆ, ಧರ್ಮದ ಮೇಲೆ, ನಮಗೆ ನೇರ ನುಡಿಯ ಮೇಲೆ, ನಮ್ಮ ಕಾರ್ಯಕರ್ತರ ಮೇಲೆ ವಿಶ್ವಾಸ ಇದೆ. ಇವತ್ತಿಲ್ಲ ನಾಳೆ ನಮ್ಮ ಪಾರ್ಟಿ ನಮ್ಗೆ ಅವಕಾಶ ಮಾಡಿಕೊಡುವಂತ ಕೆಲಸ ಮಾಡ್ತೀವಿ. ನೋಡಿ ಸರ್, ರಾಜಕಾರಣನೇ ಬೇರೆ, ಅವತ್ತುಗಳು ಹೇಳಿದೀನಿ, ವೈಯಕ್ತಿಕ ಜೀವನನೇ ಬೇರೆ. ರಾಜಕಾರಣ ಜೀವನಕ್ಕೆ ವೈಯಕ್ತಿಕ ಜೀವನಕ್ಕೆ ನಾವು ಯಾವ್ದು ಕೂಡ ಅದರ ಲಿಂಕ್ ಮಾಡೋದು ಬೇಕಾಗಿಲ್ಲ. ಅದಕ್ಕೋಸ್ಕರವಾಗಿ ನಾನು ರಾಜಕಾರಣದ ಮಾತುಗಳು ಮಾತಾಡ್ಬೇಕಾದ್ರೆ ಪಾರ್ಟಿ ವಿಚಾರದಲ್ಲಿ ಮುಂಬರುವಂತ ದಿನಗಳಲ್ಲಿ ಯಡಿಯೂರಪ್ಪರ ಆಶೀರ್ವಾದದಿಂದಲೇ ಮುಂದುವರಿಬೇಕಾಗಿದೆ. ಹಂಗಾಗಿ ಇವತ್ತು ಅನುಭವ ಇಲ್ಲದಂತ ಟೈಮಲ್ಲಿ ಸಣ್ಣ ಪುಟ್ಟ ಏನಾಗಿ ಅವೆಲ್ಲ ಸರಿಪಡಿಸ್ಕೊಂಡು ಇವತ್ತು ರಾಜ್ಯಾಧ್ಯಕ್ಷರ ವಿಚಾರ ಬಂದಂತ ಟೈಮಲ್ಲಿ ಕೂಡ ಅವಕಾಶ ಇದ್ರೆ ನನಗೆ ಕೂಡ ಮಾಡಿಕೊಂಡು ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಹೈಕಮಾಂಡ್ ಆದೇಶನೇ, ಹೈಕಮಾಂಡ್ ಏನ್ ನಿರ್ಣಯ ತಗೊಂತಾನೆ ಅದೇ ಫೈನಲ್. ನಾನು ಇವತ್ತು ರಾಮ್ಲೂರ್ ಬದಲಾವಣೆ ಮಾಡಂದ್ರೆ ಬದಲಾವಣೆ ಮಾಡಕ್ ಆಗುತ್ತೇನ್ರಿ? ಅಲ್ಲ ಸರ್, ನೀವು ರೆಬಲ್ ಟೀಮ್ ಜೊತೆಲಿ ಇದ್ದೀರಿ. ಅಲ್ಲ, ನಾನು ನೋಡ್ರಿ, ನಾನು ಯಾವ ಟೀಮ್ ಜೊತೆಲಿ ಇಲ್ಲ. ನಾವು ಪಾರ್ಟಿ ಜೊತೆಲಿ ಇದೀವಿ ಎಲ್ಲಾರು ಕೂಡ. ಅಲ್ಲ, ಎಲ್ಲಾರು ಕೂಡ ಪಾರ್ಟಿ ಜೊತೆಲಿ ಇದೀವಿ. ನಮ್ದು ಯಾವ್ದೋ ಬಣಗಿಣ ಇಲ್ಲ. ಅವ್ರು ಕೂಡ ಯತ್ನಾಳು, ಬಸವರಾಜ ಪಾಟೀಲ್ ಯತ್ನಾಳ್, ರಮೇಶ್ ಜಾರಕಿಹೊಳಿ ಅವರು ಕೂಡ ಯಾವತ್ತೂ ಕೂಡ ಅವ್ರು ಕೂಡ ಬೇರೆ ಬಣ ಅನ್ನಂತದಿಲ್ಲ. ಎಲ್ಲಾರು ಕೂಡ ಪಾರ್ಟಿನೇ. ಓವರ್ ಆಲ್ ಆಗಿ ಎಲ್ಲಾರು ಕೂಡ ಕೆಲಸ ಮಾಡೋದು ಪಾರ್ಟಿ ಸಲುವಾಗಿ ಕೆಲಸ ಮಾಡ್ತಾ ಇದಾರ. ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ ಒಂದು ಕುಟುಂಬ ಇರ್ತದೆ. ಭಿನ್ನಾಭಿಪ್ರಾಯಗಳಿದ ಯಾರಿಗೆ ಹೇಳ್ಬೇಕು? ದೊಡ್ಡವ್ರ ಮನೇಲಿ ಇದ್ದಂತ ತಾಯಿ ತಂದಿಗೆ ಹೇಳ್ಬೇಕಲ್ಲ. ಯಾವ್ದೋ ಸಣ್ಣ ಪುಟ್ಟ ಇದ್ದಂತ ಟೈಮ್. ಹಂಗಾಗಿ ಇವತ್ತು ಪಾರ್ಟಿ ಅಂತ ದಿಸ್ ಇಸ್ ಪೊಲಿಟಿಕಲ್ ಪಾರ್ಟಿ. ಆ ಪೊಲಿಟಿಕಲ್ ಪಾರ್ಟಿ ಇರೋಂತ ಟೈಮಲ್ಲಿ ನಮ್ಗೆ ಎಲ್ಲಾರು ಕೂಡ ಹಿರಿಯರು ಎಲ್ಲಿ ಸಿಗ್ತಾರೆ ಅಂದ್ರೆ ಹೈಕಮಾಂಡ್ ಇರೋ ಕಾರಣ, ನಮ್ಮ ರಾಜ್ಯದಲ್ಲಿ ಯಡಿಯೂರಪ್ಪರು ಇರೋ ಕಾರಣ ಯಡಿಯೂರಪ್ಪರು ಹೇಳ್ತಾರ, ಮತ್ತೆ ಅವರು ಕೂಡ ಹೈಕಮಾಂಡ್ ಅವ್ರು ತಿಳಿಸುವಂತ ಕೆಲಸ ಸರ್. ದೆಹಲಿಯಲ್ಲಿ ಕೂತಿದ್ದಾರೆ ಈಗ. ಅಂದ್ರೆ ವಿಜಯೇಂದ್ರ ಅವ್ರನ್ನ ಯಾವುದೇ ಕಾರಣ ಮುಂದುವರಿಸಬಾರ್ದು, ಬದಲಾವಣೆ ಮಾಡ್ಲಿಲ್ಲ. ನಾನು ಹೇಳ್ತಾ ಇದ್ದೀನಲ್ಲ, ಏನೇ ಮಾಡಿದ್ರು ಕೂಡ ಅವಕಾಶ ಇದ್ರೆ ಅಕಸ್ಮಿತವಾಗಿ ಯಡಿಯೂರಪ್ಪರ ಆಶೀರ್ವಾದ ಮಾಡಿಕೊಟ್ರೆ, ಯಡಿಯೂರಪ್ಪರ ಆಶೀರ್ವಾದ ಮಾಡಿರೋ ಕಾರಣ ನಮ್ಮ ತಮ್ಮನವರಾದಂತ ವಿಜೇಂದ್ರ ಅವರ ಅಧ್ಯಕ್ಷರಾಗಿ ಮುಂದುವರಿತಾ ಇದಾರ. ಅಕಸ್ಮಿತ ಬದಲಾವಣೆ ಆಗ್ಬೇಕು ಅಂತೇಳಿ ರಾಷ್ಟ್ರೀಯ ನಾಯಕರು ಎಲ್ಲಾರು ಕೂಡ ತೀರ್ಮಾನ ತಗೊಂಡ್ರೆ ನನಗೆ ಒಂದು ಅವಕಾಶ ಮಾಡಿಕೊಟ್ರಿ ಅಂತೇಳಿ ಯಡಿಯೂರಪ್ಪ ಅವ್ರನ್ನ ಒಬ್ಬ ತಂದೆ ಸ್ಥಾನದಲ್ಲಿ ಇದ್ದಂತ ನಾನು ಪರಿಪರಿಯಾಗಿ ಬೇಡ್ಕೊಂಡು ಸರ್, ಅವರು ಮತ್ತೆ ಮರು ಆಯ್ಕೆ ಆಗ್ತಿದೆ ಅಂತ ಹೇಳಿದ್ರು. 2 ಸಲ ಹೇಳಿದ್ರು. ಅಂದ್ರೆ ಈಗ ಚುನಾವಣೆ ಮೂಲಕ ಮರು ಆಯ್ಕೆ ಆಗ್ತದೆ ಅಥವಾ ಅಲ್ಲ, ಇವಾಗ ಸದ್ಯಕ್ಕಿರುವಂತ ಪರಿಸ್ಥಿತಿಯಲ್ಲಿ ಚುನಾವಣೆ ಮೂಲಕನೇ ಪುನಃ ಮರು ಆಯ್ಕೆ ಆಗಬೇಕು ಅನ್ನಂಥದ್ದು ಪಾರ್ಟಿಯ ಎಲ್ಲ ಮಾರ್ಗದರ್ಶನಗಳು, ಗೈಡ್ಲೈನ್ಸ್ಗಳು ಅದೆಲ್ಲ ನೋಡಿದಂತ ಟೈಮಲ್ಲಿ ಕೂಡ ಹಿಂಗಿದ್ದಂತ ಪರಿಸ್ಥಿತಿಯಲ್ಲಿ ಕೂಡ ನಮಗೇನಂದ್ರೆ ಈಗ ಯಾವತ್ತಿದ್ರು ಕೂಡ ಪಾರ್ಟಿ ಏನೇ ತೀರ್ಮಾನ ತಗೊಳ್ಳಿ ಒಳ್ಳೆ ತಗೊಂತದೆ. ನಾವು ಹೈಕಮಾಂಡ್ ನಾಯಕರು ಏನೇ ಹೇಳಿದ್ರು ಕೂಡ ಅವ್ರು ಏನ್ ಹೇಳ್ತಾರೋ ಅದು ಅಂತಿಮ ಆಗುತ್ತೆ. ನಮ್ಮೆಲ್ಲರೂ ಕೂಡ ಹೈಕಮಾಂಡ್ ಅನ್ನಂತವ್ರು ಸನ್ಮಾನ್ಯ ಯಡಿಯೂರಪ್ಪನವ್ರು. ಯಡಿಯೂರಪ್ಪರು ಆಗಿರೋ ಕಾರಣ ಅವ್ರು ಎಲ್ಲರೂ ನಮ್ಮೆಲ್ಲರಿಗೂ ಕೂಡ ಒಬ್ಬ ತಂದೆ ಇದ್ದಂತೆ. ನಮ್ಮ ಹಿಂದುಳಿದಂತ ಸಮುದಾಯಗಳಿಗೆ ಯಾವತ್ತೂ ಕೂಡ ಒಂದು ಶಕ್ತಿಯನ್ನು ತುಂಬುವಂತ ಕೆಲಸ ಮಾಡಿದ್ದಾರೆ. ಯಾವತ್ತೂ ಕೂಡ ನಮ್ಗೆ ಯಾವತ್ತೂ ಕೂಡ ಬಿಟ್ಟು ಕೊಟ್ಟಿಲ್ಲ.
ಹಂಗಾಗಿ ಆ ಪರಿಸ್ಥಿತಿ ಬಂದ್ರೆ ಬದಲಾವಣೆ ಮಾಡಲೇಬೇಕು ಅನ್ನೋಂಥ ಪರಿಸ್ಥಿತಿ ಬಂದ್ರೆ ನಮಗೆ ಹಿಂದುಳಿದಂತ ಜಾತಿಗಳು ಇವತ್ತು ನಾವೆಲ್ಲರೂ ಕೂಡ ಅವ್ರ ಮಾರ್ಗದರ್ಶನದಲ್ಲೇ ಬೆಳೆದಿರೋ ಕಾರಣ ಇವತ್ತು ಹಂಗಾಗಿ ನಮಗೊಂದು ಅವಕಾಶವನ್ನು ಮಾಡಿಕೊಡ್ರಿ ಅಂತೇಳಿ ನಾನು ಪರಿಪರಿಯಾಗಿ ಅಲ್ಲ ಸರ್, ಸನ್ಮಾನ್ಯ ಈಗ ಯಡಿಯೂರಪ್ಪನ ನೀವು ಬೇಡ್ಕೊಂತೀವಿ. ಅವ್ರ ಪರವಾಗಿ ಮಾತಾಡ್ತಾರೆ. ಮೊನ್ನೆ ಉಪಚುನಾವಣೆ ಸೋಲಿಗೆ ನಿಮ್ಮನ್ನೇ ಗುರಿಯಾಗಿಸಿ ಜೊತೆಗೆ ನಿಮ್ಮ ಒಂದು ವಿರುದ್ಧವಾಗಿ ಟೀಕೆ ಕೇಳಿ ಬಂದಾಗ ನೋಡ್ರಿ, ವಿಜಯೇಂದ್ರ ಅವರು ಕೂಡ ನಿಮ್ಗೆ ಸಪೋರ್ಟ್ ನೋಡ್ರಿ ಮಾಡಿಲ್ಲ. ಅವತ್ತಿನ ಸಂದರ್ಭದಲ್ಲಿ ಏನ್ ಹೇಳ್ಬೇಕಾಗಿತ್ತು ಎಲ್ಲವನ್ನೂ ಕೂಡ ಹೇಳಿದೆ. ಪುನಃ ಅದ್ರ ಬಗ್ಗೆ ನಾನು ಅದ್ರ ಬಗ್ಗೆ ಪುನಃ ನೆನ್ಪು ಮಾಡೋದು ಅದ್ರ ಬಗ್ಗೆ ಮಾತಾಡೋದು ನನ್ಗೆ ಶೋಭೆ ಅಲ್ಲ ಅಂತ ಹೇಳ್ಕೊಂಡಿದ್ದೀನಿ. ಹಂಗಾಗಿ ಆಲ್ರೆಡಿ ನಾನು ಮಾತಾಡಿರೋ ಕಾರಣ ಆಲ್ರೆಡಿ ಹೇಳಿರೋ ಕಾರಣ ಅದನ್ನ ಆ ಶಬ್ದಗಳನ್ನ ಬಳಸಲಾರ್ದಂತೆ ಇವತ್ತಿದ್ದಂತ ಸ್ಥಿತಿಗತಿಗಳಲ್ಲಿ ಪಾರ್ಟಿ ಸಂಘಟನೆ ಮಾಡಬೇಕು, ಪುನಃ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಬೇಕು, ಎಲ್ಲಾ ಕಡೆ ಕೂಡ ಇವತ್ತು ಪಾರ್ಟಿ ಪುನಃ ಒಂದ್ ರೀತಿ ಬೆಳ್ಕೋಬೇಕು ಅನ್ನೋದಕ್ಕೆ ನಾವು ಒಬ್ಬ ಸಂಘಟನೆಯ ಮೂಲಕ ಅಧಿಕಾರಕ್ಕೆ ಸರ್, ಬರಬೇಕು. ಜನಾರ್ದನ್ ರೆಡ್ಡಿ ಅವ್ರ ಪಾರ್ಟಿಗೆ ಬಂದ್ಮೇಲೆ ನಿಮ್ಮನ್ನ ಒಬ್ಬಂಟಿಯಾಗಿ ಮಾಡುವಂತ ಒಂದು ಕೆಲಸ ಕೂಡ ಆಗ್ತಾ ಇದೆ. ಪಕ್ಷದಿಂದ ಒಂದು ನೋಡ್ರಿ, ಈ ರಾಜ್ಯದಲ್ಲಿದ್ದಂತ ಜನರು ಯಾವತ್ತು ಕೂಡ ಶ್ರಮ ಅನ್ನಂಥದ್ದು ಯಾವತ್ತು ಕೂಡ ಫಲ ಇದ್ದೇ ಇರ್ತದೆ. ಸತ್ಯ ಅನ್ನಂತಕ್ಕೆ ಯಾವತ್ತು ಕೂಡ ಗೌರವ ಸಿಕ್ಕೇ ಸಿಗ್ತದೆ. ಒಂದೇ ಸಾರಿ ಸಿಕ್ಕಲ್ಲ ಯಾವ್ದು ಕೂಡ. ಕ್ರಮೇಣ ಹಂತವಾಗಿ ಎಲ್ಲಾ ಕಡೆ ಕೂಡ ಸಿಕ್ಕೇ ಸಿಗುತ್ತೆ. ಹಂಗಾಗಿ ನಾನು ಯಾರ ಬಗ್ಗೆ ಕೂಡ ಟೀಕೆ ಮಾಡಕ್ ಹೋಗಲ್ಲ. ಯಾರ ಬಗ್ಗೆ ಕೂಡ ಈ ರೀತಿ ಹೇಳಿಕೆಗಳನ್ನು ಕೂಡ ಕೊಡೋಕ್ ಹೋಗಲ್ಲ. ನಾನು ಯಾವತ್ತು ಕೂಡ ಸತ್ಯದ ಮೇಲೆ, ಧರ್ಮದ ಮೇಲೆ, ನನ್ನ ಶಕ್ತಿ ಮೇಲೆ, ಸಂಘಟನೆ ಮೇಲೆ, ನನ್ನ ಇದ್ದಂತ ವಿಶ್ವಾಸ ಮೇಲೆ ನಾನು ಕೆಲಸ ಮಾಡಂತ ಮಂದಿ ಆಗಿರೋ ಕಾರಣ ನನಗೆ ವಿಶ್ವಾಸ ಇದೆ, ಆತ್ಮಸ್ಥೈರ್ಯ ಇದೆ. ಯಾವತ್ತಿದ್ರು ಕೂಡ ರಾಮ್ಲು ಅನ್ನಂತ ವ್ಯಕ್ತಿ ರಾಜಕಾರಣದಲ್ಲಿ ಸೋತಿದ್ರೆ ಕೂಡ ಈ ರಾಜ್ಯದಲ್ಲಿದ್ದಂತ ಜನರು ರಾಮ್ಲು ಅಂದ ತಕ್ಷಣ ಎಲ್ಲಾ ಜನರು ಒಪ್ಕೊಂತಾರ. ಮುಂದುವರೆದಂತ ಜನಾಂಗದವ್ರು ಒಪ್ಕೊಂತಾರ, ಹಿಂದುಳಿದಂತ ಜನಾಂಗದವ್ರು ಒಪ್ಕೊಂತಾರ. ಅಂದ್ರೆ ಎಲ್ಲೋ ಒಂದ್ ಕಡೆ ರಾಮ್ಲು ಅವರು ಕಷ್ಟಪಟ್ಟಿದನ, ಅಧಿಕಾರದಲ್ಲಿದ್ದಂತ ಟೈಮಲ್ಲಿ ಒಳ್ಳೆ ಸಹಾಯ ಮಾಡಿದನ, ಕೆಲಸ ಮಾಡಿದನ, ಒಳ್ಳೆ ಕ್ರೆಡಿಬಿಲಿಟಿ ಇದ್ದಂತ ಲೀಡರ್ ಅನ್ನೋದಕ್ಕೋಸ್ಕರವಾಗಿ ಇವತ್ತು ನನ್ನ ಕ್ರೆಡಿಬಿಲಿಟಿಯನ್ನು ನಾನು ಸೋತಿದ್ರು ಕೂಡ ನಾನು ಉಳಿಸಂತ ಕೆಲಸ ಈ ರಾಜ್ಯದಲ್ಲಿದ್ದಂತ ಎಲ್ಲಾ ಜನಾಂಗದವರು ಮಾಡ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು. ಅಲ್ಲ, ಸಂಪರ್ಕ ಮಾಡಿದ್ದಾರೆ ಅನ್ನೋದಕ್ಕೆ ನಾನು ಆಲ್ರೆಡಿ ಹೇಳಿದಿನಲ್ಲ ವಿಚಾರ, ಮತ್ತೆ ಪದೇ ಪದೇ ಅದ್ರ ವಿಚಾರದಲ್ಲಿ ಬೇಕಿಲ್ಲ ಅಂತ ತಿಳ್ಕೊಂಡಿನಿ. ಸರ್, ರಾಜ್ಯದಲ್ಲಿ ಸಿಎಂ ಬದಲಾಗ್ತಾರೆ ಅಂತ ಆರ್ ಅಶೋಕ್ ಅದ್ರ ಬಗ್ಗೆ ಏನಾದ್ರು ನೋಡ್ರಿ, ನನಗೆ ಯಾವ್ದು ಅವರು ಪಾರ್ಟಿ ಇಂಟರ್ನಲ್ ಪಾರ್ಟಿಯಲ್ಲಿ ಏನಾಗ್ತದೆ ನಮಗೇನು ಗೊತ್ತಿಲ್ಲ, ಅದ್ರ ಬಗ್ಗೆ ಏನು ಮಾಹಿತಿ ಇಲ್ಲ. ಯಾಕಂದ್ರೆ ನಮಗೇನಿದೆ, ನಮ್ಮ ಪಾರ್ಟಿಯಲ್ಲಿ ಏನೋ ಆಗ್ತಾ ಇದ್ದಾನೆ ಅದ್ರ ಬಗ್ಗೆನೇ ಮಾಹಿತಿ ಕೊಡಂತ ಕೆಲಸ ಮಾಡಿದೀನಿ. ಅವ್ರು ಯಾರು ಮುಖ್ಯಮಂತ್ರಿಗಳು ಆಗ್ತಾರೋ, ಇನ್ನು ಮುಂದೆ ಯಾರು ಮುಖ್ಯಮಂತ್ರಿಗಳಾಗಬೇಕು, ಅವ್ರ ಸರ್ಕಾರದಲ್ಲಿ ಏನಾಗ್ತದೆ ಅದ್ರ ಬಗ್ಗೆ ನಾನು ಯಾವ್ದೇ ಯೋಚನೆ ಮಾಡಕ್ ಹೋಗ್ಲಿ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಅದ್ರ ಬಗ್ಗೆ ನನ್ನ ಮಾಹಿತಿ ಕೂಡ ಇಲ್ಲ. ನೋಡ್ರಿ, ಯಾವತ್ತು ಕೂಡ ಯಡಿಯೂರಪ್ಪ ಅವ್ರ ಬಗ್ಗೆ ಯಾವುದೇ ಕೂಡ ಸರ್, ಇವತ್ತು ಅಸಮಾಧಾನ ಇಲ್ಲ. ಮಾತಾಡಿದ್ರು. ಅಲ್ಲ, ಅವ್ರು ಹೇಳಿರಂತ ನಾವೆಲ್ಲ ಕೂಡ ಸಮಕಾಲೀನ ಲೀಡರ್ಗಳು. ಅಂದ್ರೆ ಅವ್ರು ಕೂಡ ಸೆಂಟ್ರಲ್ ಮಿನಿಸ್ಟರ್ ಆಗಿ ವಾಜಪೇಯಿ ಸರ್ಕಾರದಲ್ಲಿ ಅವ್ರು ಕೆಲಸ ಮಾಡಿದಂತವ್ರು. ಯಾರು? ಬಸವ ಪಾಟೀಲ್ ಯತ್ನಾಳ್ ಅವರು. ಅವರು ಕೂಡ ಮುಂಚೆಗುಂದು ಕೂಡ ಸಂಘಟನೆ ನೆಲೆದಿಂದ ಬಂದಂತವ್ರು. ಅವತ್ತಿನ ಕಾಲದಲ್ಲಿ ಕೂಡ ಕೇಂದ್ರದ ಮಂತ್ರಿಗಳಾದಂತ ಅನಂತ್ ಕುಮಾರ್ ಅವರು, ನಂತರ ಬಸವ ಪಾಟೀಲ್ ಯತ್ನಾಳ್ ಅವರು, ಯಡಿಯೂರಪ್ಪನವರು, ನಂತರ ಬಿ.ವಿ. ಶಿವಪ್ಪನವರು, ಶಂಕರ ಮೂರ್ತಿನವರು, ನಮ್ ಕಡೆ ಬಂದ್ರೆ ತಂಗ ಅವರು. ಅಂದ್ರೆ ಅನೇಕ ಮಂದಿ ಮಹನೀಯರು ಕಷ್ಟಪಟ್ಟು ಪಾರ್ಟಿ ಇಲ್ಲಿ ತನಕ ಬಂದಿದೆ. ಹಂಗಾಗಿ ಇವತ್ತು ಎಲ್ಲರ ವಿಚಾರದಲ್ಲಿ, ಅವ್ರ ವಿಚಾರದಲ್ಲಿ ಗೌರವ ಇದೆ ಎಲ್ಲರಿಗೂ ಕೂಡ. ಹಂಗಾಗಿ ಇವತ್ತು ಪಾರ್ಟಿ ಅನ್ನಂತದ್ದು ಏನು ಹೇಳ್ತದೋ ಅದೆಲ್ಲ ಕೂಡ ಕೇಳ್ಕೊಂಡು ಹೋಗಂತ ಕೆಲಸ ನಾವೆಲ್ಲರೂ ಮಾಡ್ತೀವಿ. ಕಾಂಗ್ರೆಸ್ ಅವರು ನಿಮ್ಗೆ ತುಂಬಾ ಜನ ನಾಯಕರು ಆಹ್ವಾನ ಮಾಡಿದ್ದಾರೆ ನಿಮಗೆ ಸಾಫ್ಟ್ ನೋಡಿ, ಅವ್ರಿಗೆ ಪ್ರೀತಿ ಇರ್ಬೋದು, ಅಭಿಮಾನ ಇರ್ಬೋದು. ಇವತ್ತು ಏನೋ ಅವ್ರಿಗೇನೋ ರಾಮ್ಲು ಅಂದ ತಕ್ಷಣನೇ ಒಳ್ಳೆಯವನನ್ನಂತ ವಿಶ್ವಾಸ ಇರ್ಬೋದು, ಒಳ್ಳೆಯವನನ್ನಂತ ಅಭಿಪ್ರಾಯ ಇರ್ಬೋದು. ಹಂಗಾಗಿ ಅವ್ರು ರಾಮ್ಲು ಅವ್ರ ಬಗ್ಗೆ ಒಂದು ಒಳ್ಳೆ ಮಾತುಗಳು ಮಾತಾಡಿರ್ಬೋದು. ಏನ್ ತಪ್ಪೇನೊಂದು ಇದೆಯಲ್ಲ. ಪಕ್ಷಕ್ಕೆ ಸ್ವಾಗತ ಮಾಡಿದ್ರು. ಅಲ್ಲ, ಪಕ್ಷಕ್ಕಂತ ದಟ್ ಪೊಲಿಟಿಕಲ್ ಪಾರ್ಟಿ. ನಾವೊಂದು ಪೊಲಿಟಿಕಲ್ ಪಾರ್ಟಿಯಲ್ಲಿ ಇರ್ತೀವಲ್ಲ, ಕೆಲವೊಂದು ಸಂದರ್ಭದಲ್ಲಿ ನಾವು ಕೂಡ ಕರಿತಿರ್ತೀವಿ. ಅವ್ರುಗಳು ಕಾಂಗ್ರೆಸ್ ನಾಯಕರೆಲ್ಲರೂ ಕೂಡ ಬರ್ರಿ ಅಂತ ಕರಿತಿರ್ತೀವಿ. ಅಂದ್ರೆ ಇವಾಗೆಲ್ಲ ಪೊಲಿಟಿಕಲ್ ಪಾರ್ಟಿಯಲ್ಲಿ ನಾವು ಮಾತಾಡ್ಬೇಕಾಗುತ್ತಲ್ಲ, ಮಾತಾಡಿದ್ರೆ ಆ ಜನರಿಗೆ ಒಂದು ರೀತಿ ಇಲ್ಲಪ್ಪ, ಎಲ್ಲೋ ಒಂದ್ ಕಡೆ ಯಾರೋ ಒಬ್ಬ ಪೊಲಿಟಿಕಲ್ ಸಿಸ್ಟಮ್ದಲ್ಲಿ ಬಹಳಷ್ಟು ವರ್ಷಗಳ ಕಾಲ ರಾಜಕಾರಣದಲ್ಲಿ ದುಡಿದಾನ, ಕೆಲಸ ಮಾಡಿದಾನ, ಇಡೀ ರಾಜ್ಯದಲ್ಲಿ ಸಂಘಟನೆ ಮಾಡಿದಾನ. ಅಂತ ಸಂದರ್ಭದಲ್ಲಿ ಆ ಪೊಲಿಟಿಕಲ್ ಪಾರ್ಟಿಯಲ್ಲಿ ಯಾವುದೇ ಪಾರ್ಟಿಯಲ್ಲಿ ಇದ್ದಂತ ವ್ಯಕ್ತಿಗಳಿಗೆ ತೊಂದರೆ ಆದಂತ ಟೈಮಲ್ಲಿ ಒಂದು ಪಾರ್ಟಿಯಿಂದ ಒಂದು ಪಾರ್ಟಿ ಕರೆದು ಸಹಜ. ಅದು ಹೋಗೋದು ಬಿಡೋದು ಅನ್ನಂಥದ್ದು ಅದು ಪಾರ್ಟಿ ತೀರ್ಮಾನ ತಗೊಂತದ್ದು, ನಮ್ಮ ಮನಸ್ಥಿತಿಗೆ ತೀರ್ಮಾನ ತಗೋಬೇಕಾಗುತ್ತೆ ಸರ್. ಯಾಕಂದ್ರೆ ಕೆಲವೊಂದು ಸಂದರ್ಭದಲ್ಲಿ ರಾಜಕಾರಣ ಅಂದ ತಕ್ಷಣ ಕೆಲವೊಂದು ಅವಕಾಶಗಳು ಸಿಗ್ತಿರ್ತಾವ, ಕೆಲವು ತರ ಅವಕಾಶಗಳು ಸಿಗಲ್ಲ. ಕೆಲವು ಮಂದಿ ಎಲ್ಲ ಪ್ರಪಂಚ ನಮ್ ಕೈಲಿದೆ ಅಂತೇಳಿ ಹಂಗ ನೋಡ್ಸ್ಕೊಂಡು ಬಿಂಬಿಸ್ಕೊಂಡು ಅವರೆಲ್ಲರೂ ಕೂಡ ನಾಟಕೀಯವಾಗಿ ಕೆಲವೊಂದು ರಾಜಕೀಯ ಸ್ಥಾನಮಾನಗಳು ತಗೊಂತಿರ್ತಾವ. ನಮ್ಗೆ ಯಾವ್ದೇ ನಾಟಕ ಮಾಡಕ್ ಬರಲ್ಲ, ಯಾವ್ದೇ ಇಲ್ಲಿದ್ದು ಸಲ್ಲದು ಹೇಳಕ್ ಬರಲ್ಲ. ನಾವು ಇದ್ದಿದ್ದಂಗ ಮಾತಾಡೋರು, ನಮ್ಮ ಕಷ್ಟ ಮೇಲೆ ನಾವು ಅವಲಂಬಿತವಾದಂತ ಜನರು, ಕಾರ್ಯಕರ್ತರು ನಂಬಿಸಿ ಅವ್ರನ್ನೆಲ್ಲ ಕೂಡ ಮನಗೆಲ್ಲಂತ ವ್ಯಕ್ತಿಗಳು. ನಾವು ಯಾವುದೇ ವಿಚಾರಗಳನ್ನು ಕೈಯಲ್ಲಿ ಕೈಲಾಸ ನೋಡ್ಸಂತ ವ್ಯಕ್ತಿಗಳೆಲ್ಲ ನೇರ ನುಡಿವಾಗಿ ರಾಜಕಾರಣ ಮಾಡಂತ ವ್ಯಕ್ತಿಗಳು. ಆ ನೇರ ನುಡಿಯಲ್ಲಿ, ಸತ್ಯದಲ್ಲಿ, ಧರ್ಮದಲ್ಲಿ ಕೆಲಸ ಮಾಡ್ತಾ ಇರುವಂತ ವ್ಯಕ್ತಿಗಳಾಗಿರೋ ಕಾರಣ ಮುಂದಕ್ಕೆ ಸತ್ಯದ ಮೇಲೆ, ಧರ್ಮದ ಮೇಲೆ, ನಮಗೆ ನೇರ ನುಡಿಯ ಮೇಲೆ, ನಮ್ಮ ಕಾರ್ಯಕರ್ತರ ಮೇಲೆ ವಿಶ್ವಾಸ ಇದೆ. ಇವತ್ತಿಲ್ಲ ನಾಳೆ ನಮ್ಮ ಪಾರ್ಟಿ ನಮ್ಗೆ ಅವಕಾಶ ಮಾಡಿಕೊಡುವಂತ ಕೆಲಸ ಮಾಡ್ತೀವಿ. ನೋಡಿ ಸರ್, ರಾಜಕಾರಣನೇ ಬೇರೆ, ಅವತ್ತುಗಳು ಹೇಳಿದೀನಿ, ವೈಯಕ್ತಿಕ ಜೀವನನೇ ಬೇರೆ.
ರಾಜಕಾರಣ ಜೀವನಕ್ಕೆ ವೈಯಕ್ತಿಕ ಜೀವನಕ್ಕೆ ನಾವು ಯಾವ್ದು ಕೂಡ ಅದರ ಲಿಂಕ್ ಮಾಡೋದು ಬೇಕಾಗಿಲ್ಲ. ಅದಕ್ಕೋಸ್ಕರವಾಗಿ ನಾನು ರಾಜಕಾರಣದ ಮಾತುಗಳು ಮಾತಾಡ್ಬೇಕಾದ್ರೆ ಪಾರ್ಟಿ ವಿಚಾರದಲ್ಲಿ ಮುಂಬರುವಂತ ದಿನಗಳಲ್ಲಿ ಯಡಿಯೂರಪ್ಪರ ಆಶೀರ್ವಾದದಿಂದಲೇ ಮುಂದುವರಿಬೇಕಾಗಿದೆ. ಹಂಗಾಗಿ ಇವತ್ತು ಅನುಭವ ಇಲ್ಲದಂತ ಟೈಮಲ್ಲಿ ಸಣ್ಣ ಪುಟ್ಟ ಏನಾಗಿ ಅವೆಲ್ಲ ಸರಿಪಡಿಸ್ಕೊಂಡು ಇವತ್ತು ರಾಜ್ಯಾಧ್ಯಕ್ಷರ ವಿಚಾರ ಬಂದಂತ ಟೈಮಲ್ಲಿ ಕೂಡ ಅವಕಾಶ ಇದ್ರೆ ನನಗೆ ಕೂಡ ಮಾಡಿಕೊಟ್ಟು ಬದಲಾವಣೆಗೆ ಒತ್ತಾಯ ಮಾಡಿ. ಮಾಡ್ತೀರಾ ಸರ್? ಅಲ್ಲ ಸರ್, ನಿಮ್ಮ ನಾನು ಬದಲಾವಣೆ ಆಗ್ಬೇಕು ಅಂತ ನೋಡಿ, ಹೇಳಿ. ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಹೈಕಮಾಂಡ್ ಆದೇಶನೇ, ಹೈಕಮಾಂಡ್ ಏನ್ ನಿರ್ಣಯ ತಗೊಂತಾನೆ ಅದೇ ಫೈನಲ್. ನಾನು ಇವತ್ತು ರಾಮ್ಲೂರ್ ಬದಲಾವಣೆ ಮಾಡಂದ್ರೆ ಬದಲಾವಣೆ ಮಾಡಕ್ ಆಗುತ್ತೇನ್ರಿ? ಅಲ್ಲ ಸರ್, ನೀವು ರೆಬಲ್ ಟೀಮ್ ಜೊತೆಲಿ ಇದ್ದಿದ್ದೀರಿ. ಅಲ್ಲ, ನಾನು ನೋಡ್ರಿ, ನಾನು ಯಾವ ಟೀಮ್ ಜೊತೆಲಿ ಇಲ್ಲ. ಅಲ್ಲ, ಅವ್ರು ನಿಮ್ಮ ನಾವು ಪಾರ್ಟಿ ಜೊತೆಲಿ ಇದೀವಿ ಎಲ್ಲರೂ ಕೂಡ. ಅಲ್ಲ, ಎಲ್ಲರೂ ಕೂಡ ಪಾರ್ಟಿ ಜೊತೆಲಿ ಇದೀವಿ. ನಮ್ದು ಯಾವ್ದೋ ಬಣಗಿಣೆ ಇಲ್ಲ. ಅವ್ರು ಕೂಡ ಯತ್ನಾಳ್, ಬಸವರಾಜ ಪಾಟೀಲ್ ಯತ್ನಾಳ್, ರಮೇಶ್ ಜಾರಕಿಹೊಳಿ ಅವರು ಕೂಡ ಯಾವತ್ತೂ ಕೂಡ ಅವ್ರು ಕೂಡ ಬೇರೆ ಬಣ ಅನ್ನಂತದಿಲ್ಲ. ಎಲ್ಲಾರು ಕೂಡ ಪಾರ್ಟಿನೇ. ಓವರ್ ಆಲ್ ಆಗಿ ಎಲ್ಲಾರು ಕೂಡ ಕೆಲಸ ಮಾಡೋದು ಪಾರ್ಟಿ ಸಲುವಾಗಿ ಕೆಲಸ ಮಾಡ್ತಾ ಇದಾರ. ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ದು ಒಂದು ಕುಟುಂಬ ಇರ್ತದೆ. ಭಿನ್ನಾಭಿಪ್ರಾಯಗಳಿದ್ದು ಯಾರಿಗೆ ಹೇಳ್ಬೇಕು? ದೊಡ್ಡವ್ರ ಮನೇಲಿ ಇದ್ದಂತ ತಾಯಿ ತಂದಿಗೆ ಹೇಳ್ಬೇಕಲ್ಲ. ಯಾವ್ದೋ ಸಣ್ಣ ಪುಟ್ಟ ಇದ್ದಂತ ಟೈಮ್ ಹಂಗಾಗಿ ಇವತ್ತು ಪಾರ್ಟಿ ಅಂತ ತಕ್ಷಣ ದಿಸ್ ಇಸ್ ಪೊಲಿಟಿಕಲ್ ಪಾರ್ಟಿ. ಆ ಪೊಲಿಟಿಕಲ್ ಪಾರ್ಟಿ ಇರುವಂತ ಟೈಮಲ್ಲಿ ನಮ್ಗೆ ಎಲ್ಲಾರು ಕೂಡ ಹಿರಿಯರು ಎಲ್ಲಿ ಸಿಗ್ತಾರೆ ಅಂದ್ರೆ ಹೈಕಮಾಂಡ್ ಇರೋ ಕಾರಣ, ನಮ್ಮ ರಾಜ್ಯದಲ್ಲಿ ಯಡಿಯೂರಪ್ಪರು ಇರೋ ಕಾರಣ ಯಡಿಯೂರಪ್ಪರು ಹೇಳ್ತಾರ, ಮತ್ತೆ ಅವರು ಕೂಡ ಹೈಕಮಾಂಡ್ ಅವ್ರು ಕೂಡ ತಿಳಿಸುವಂತ ಕೆಲಸ ಅವ್ರು ಮಾಡಿದ್ದಾರೆ. ಹೇಳಿದ್ರು ಸರ್, ದೆಹಲಿಯಲ್ಲಿ ಕೂತಿದ್ದಾರೆ ಈಗ. ಅಂದ್ರೆ ವಿಜಯೇಂದ್ರ ಅವನ್ ಯಾವುದೇ ಕಾರಣ ಮುಂದುವರಿಸಬಾರ್ದು, ಬದಲಾವಣೆ ಅಲ್ಲ, ಮಾಡ್ಲೇಬೇಕು. ನಾನು ಹೇಳ್ತಾ ಇದ್ದೀನಲ್ಲ, ಏನೇ ಮಾಡಿದ್ರು ಕೂಡ ಅವಕಾಶ ಇದ್ರೆ ಅಕಸ್ಮಿತವಾಗಿ ಯಡಿಯೂರಪ್ಪರ ಆಶೀರ್ವಾದ ಮಾಡಿಕೊಟ್ರೆ, ಯಡಿಯೂರಪ್ಪರ ಆಶೀರ್ವಾದ ಮಾಡಿರೋ ಕಾರಣ ನಮ್ಮ ತಮ್ಮನವರಾದಂತ ವಿಜೇಂದ್ರ ಅವರ ಅಧ್ಯಕ್ಷರಾಗಿ ಮುಂದುವರಿತಾ ಇದ್ದಾರೆ. ಅಕಸ್ಮಿತ ಬದಲಾವಣೆ ಆಗ್ಬೇಕು ಅಂತೇಳಿ ರಾಷ್ಟ್ರೀಯ ನಾಯಕರು ಎಲ್ಲಾರು ಕೂಡ ತೀರ್ಮಾನ ತಗೊಂಡ್ರೆ ನನಗೆ ಒಂದು ಅವಕಾಶ ಮಾಡಿಕೊಡ್ರಿ ಅಂತೇಳಿ ಯಡಿಯೂರಪ್ಪ ಅವ್ರನ್ನ ಒಬ್ಬ ತಂದೆ ಸ್ಥಾನದಲ್ಲಿ ಇದ್ದಂತ ನಾನು ಪರಿಪರಿಯಾಗಿ ಸರ್ ಬೇಡ್ಕೊಂಡೆ. ಸರ್ ಅವರು ಮತ್ತೆ ಮರು ಆಯ್ಕೆ ಆಗ್ತಿದೆ ಅಂತ ಹೇಳಿದ್ರು. 2 ಸಲ ಹೇಳಿದ್ರು. ಅಂದ್ರೆ ಈಗ ಚುನಾವಣೆ ಮೂಲಕ ಮರು ಆಯ್ಕೆ ಆಗ್ತದೆ ಅಥವಾ ಅಲ್ಲ, ಇವಾಗ ಸದ್ಯಕ್ಕಿರುವಂತ ಪರಿಸ್ಥಿತಿಯಲ್ಲಿ ಚುನಾವಣೆ ಮೂಲಕನೇ ಪುನಃ ಮರು ಆಯ್ಕೆ ಆಗಬೇಕು ಅನ್ನಂಥದ್ದು ಪಾರ್ಟಿಯ ಎಲ್ಲ ಮಾರ್ಗದರ್ಶನಗಳು, ಗೈಡ್ಲೈನ್ಸ್ಗಳು ಅದೆಲ್ಲ ನೋಡಿದಂತ ಟೈಮಲ್ಲಿ ಕೂಡ ಹಿಂಗಿದ್ದಂತ ಪರಿಸ್ಥಿತಿಯಲ್ಲಿ ಕೂಡ ನಮಗೇನಂದ್ರೆ ಈಗ ಯಾವತ್ತಿದ್ರು ಕೂಡ ಪಾರ್ಟಿ ಏನೇ ತೀರ್ಮಾನ ತಗೊಳ್ಳಿ ಒಳ್ಳೆ ತಗೊಂತದೆ. ನಾವು ಹೈಕಮಾಂಡ್ ನಾಯಕರು ಏನೇ ಹೇಳಿದ್ರು ಕೂಡ ಅವ್ರು ಏನ್ ಹೇಳ್ತಾರೋ ಅದು ಅಂತಿಮ ಆಗುತ್ತೆ. ನಮ್ಮೆಲ್ಲರೂ ಕೂಡ ಹೈಕಮಾಂಡ್ ಅನ್ನಂತವ್ರು ಸನ್ಮಾನ್ಯ ಯಡಿಯೂರಪ್ಪನವರು. ಯಡಿಯೂರಪ್ಪರು ಆಗಿರೋ ಕಾರಣ ಅವ್ರು ಎಲ್ಲರೂ ನಮ್ಮೆಲ್ಲರಿಗೂ ಕೂಡ ಒಬ್ಬ ತಂದೆ ಇದ್ದಂತೆ. ನಮ್ಮ ಹಿಂದುಳಿದಂತ ಸಮುದಾಯಗಳಿಗೆ ಯಾವತ್ತೂ ಕೂಡ ಒಂದು ಶಕ್ತಿಯನ್ನು ತುಂಬುವಂತ ಕೆಲಸ ಮಾಡಿದ್ದಾರೆ. ಯಾವತ್ತೂ ಕೂಡ ನಮ್ಗೆ ಯಾವತ್ತೂ ಕೂಡ ಬಿಟ್ಟು ಕೊಟ್ಟಿಲ್ಲ. ಹಂಗಾಗಿ ಆ ಪರಿಸ್ಥಿತಿ ಬಂದ್ರೆ ಬದಲಾವಣೆ ಮಾಡ್ಲೇಬೇಕು ಅನ್ನಂತ ಪರಿಸ್ಥಿತಿ ಬಂದ್ರೆ ನಮಗೆ ಹಿಂದುಳಿದಂತ ಜಾತಿಗಳು ಇವತ್ತು ನಾವೆಲ್ಲರೂ ಕೂಡ ಅವ್ರ ಮಾರ್ಗದರ್ಶನದಲ್ಲೇ ಬೆಳೆದಿರೋ ಕಾರಣ ಇವತ್ತು ಹಂಗಾಗಿ ನಮಗೊಂದು ಅವಕಾಶ ಮಾಡಿಕೊಡ್ರಿ ಅಂತೇಳಿ ನಾನು ಪರಿಪರಿಯಾಗಿ ಅಲ್ಲ, ಸನ್ಮಾನ್ಯ ಸರ್, ಯಡಿಯೂರಪ್ಪನ ನೀವು ಬೇಡ್ಕೊಂತೀವಿ. ಅವ್ರ ಪರವಾಗಿ ಮಾತಾಡ್ತಾರೆ. ನಾನು ಉಪಚುನಾವಣೆಯ ಸೋಲಿಗೆ ನಿಮ್ಮನ್ನೇ ಗುರಿಯಾಗಿಸಿ ಜೊತೆಗೆ ನಿಮ್ಮ ಒಂದು ವಿರುದ್ಧವಾಗಿ ಟೀಕೆ ಕೇಳಿ ಬಂದಾಗ ನೋಡ್ರಿ, ವಿಜೇಂದ್ರ ಅವರು ಕೂಡ ನಿಮ್ಗೆ ಸಪೋರ್ಟ್ ನೋಡ್ರಿ, ಮಾಡಿದ್ರು. ಅವತ್ತಿನ ಸಂದರ್ಭದಲ್ಲಿ ಏನ್ ಹೇಳ್ಬೇಕಾಗಿತ್ತು ಎಲ್ಲವನ್ನೂ ಕೂಡ ಹೇಳಿದ್ದೇನೆ. ಪುನಃ ಅದ್ರ ಬಗ್ಗೆ ನಾನು ಅದ್ರ ಬಗ್ಗೆ ಪುನಃ ನೆನ್ಪು ಮಾಡೋದು, ಅದ್ರ ಬಗ್ಗೆ ಮಾತಾಡೋದು ನನ್ಗೆ ಶೋಭೆ ಅಲ್ಲ ಅಂತ ಹೇಳ್ಕೊಂಡಿದ್ದೀನಿ. ಹಂಗಾಗಿ ಆಲ್ರೆಡಿ ನಾನು ಮಾತಾಡಿರೋ ಕಾರಣ, ಆಲ್ರೆಡಿ ಹೇಳಿರೋ ಕಾರಣ ಅದನ್ನ ಆ ಶಬ್ದಗಳನ್ನ ಬಳಸಲಾರ್ದಂತೆ ಇವತ್ತಿದ್ದಂತ ಸ್ಥಿತಿಗತಿಗಳಲ್ಲಿ ಪಾರ್ಟಿ ಸಂಘಟನೆ ಮಾಡ್ಬೇಕು, ಪುನಃ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಬೇಕು. ಎಲ್ಲಾ ಕಡೆ ಕೂಡ ಇವತ್ತು ಪಾರ್ಟಿ ಪುನಃ ಒಂದ್ ರೀತಿ ಬೆಳ್ಕೋಬೇಕು ಅನ್ನೋದಕ್ಕೆ ನಾವು ಒಬ್ಬ ಸಂಘಟನೆಯ ಮೂಲಕ ಅಧಿಕಾರಕ್ಕೆ ಸರ್, ಬರ್ಬೇಕು ಅಲ್ಲ, ಜನಾರ್ದನ್ ಅನ್ನೋದು. ರೆಡ್ಡಿ ಅವ್ರ ಪಾರ್ಟಿಗೆ ಬಂದ್ಮೇಲೆ ನಿಮ್ಮನ್ನ ಒಬ್ಬಂಟಿಯಾಗಿ ಮಾಡುವಂತ ಒಂದು ಕೆಲಸ ಕೂಡ ಆಗ್ತಾ ಇದೆ. ಪಕ್ಷದಿಂದ ಒಂದು ನೋಡ್ರಿ, ಈ ರಾಜ್ಯದಲ್ಲಿ ಇದ್ದಂತ ಜನರು ಯಾವತ್ತೂ ಕೂಡ ಶ್ರಮ ಅನ್ನಂಥದ್ದು ಯಾವತ್ತೂ ಕೂಡ ಫಲ ಇದ್ದೇ ಇರ್ತದೆ. ಸತ್ಯ ಅನ್ನಂತಕ್ಕೆ ಯಾವತ್ತೂ ಕೂಡ ಗೌರವ ಸಿಕ್ಕೇ ಸಿಗ್ತದೆ. ಒಂದೇ ಸಾರಿ ಸಿಕ್ಕಲ್ಲ ಯಾವ್ದು ಕೂಡ. ಕ್ರಮೇಣ ಹಂತವಾಗಿ ಎಲ್ಲಾ ಕಡೆ ಕೂಡ ಸಿಕ್ಕೇ ಸಿಗುತ್ತೆ. ಹಂಗಾಗಿ ನಾನು ಯಾರ ಬಗ್ಗೆ ಕೂಡ ಟೀಕೆ ಮಾಡಕ್ ಹೋಗಲ್ಲ. ಯಾರ ಬಗ್ಗೆ ಕೂಡ ಈ ರೀತಿ ಹೇಳಿಕೆಗಳನ್ನು ಕೂಡ ಕೊಡೋಕ್ ಹೋಗಲ್ಲ. ನಾನು ಯಾವತ್ತೂ ಕೂಡ ಸತ್ಯದ ಮೇಲೆ, ಧರ್ಮದ ಮೇಲೆ, ನನ್ನ ಶಕ್ತಿ ಮೇಲೆ, ಸಂಘಟನೆ ಮೇಲೆ, ನನ್ನ ಇದ್ದಂತ ವಿಶ್ವಾಸ ಮೇಲೆ ನಾನು ಕೆಲಸ ಮಾಡಂತ ಮಂದಿ ಆಗಿರೋ ಕಾರಣ ನನಗೆ ವಿಶ್ವಾಸ ಇದೆ, ಆತ್ಮಸ್ಥೈರ್ಯ ಇದೆ. ಯಾವತ್ತಿದ್ರು ಕೂಡ ರಾಮ್ಲು ಅನ್ನಂತ ವ್ಯಕ್ತಿ ರಾಜಕಾರಣದಲ್ಲಿ ಸೋತಿದ್ರೆ ಕೂಡ ಈ ರಾಜ್ಯದಲ್ಲಿದ್ದಂತ ಜನರು ರಾಮ್ಲು ಅಂದ ತಕ್ಷಣ ಎಲ್ಲಾ ಜನರು ಒಪ್ಕೊಂತಾರೆ. ಮುಂದುವರೆದಂತ ಜನಾಂಗದವ್ರು ಒಪ್ಕೊಂತಾರ, ಹಿಂದುಳಿದಂತ ಜನಾಂಗದವ್ರು ಒಪ್ಕೊಂತಾರ. ಅಂದ್ರೆ ಎಲ್ಲೋ ಒಂದು ಕಡೆ ರಾಮ್ಲು ಅವರು ಕಷ್ಟಪಟ್ಟಿದ್ದಾನ, ಅಧಿಕಾರದಲ್ಲಿದ್ದಂತ ಟೈಮಲ್ಲಿ ಒಳ್ಳೆ ಸಹಾಯ ಮಾಡಿದಾನ, ಕೆಲಸ ಮಾಡಿದಾನ, ಒಳ್ಳೆ ಕ್ರೆಡಿಬಿಲಿಟಿ ಇದ್ದಂತ ಲೀಡರ್ ಅನ್ನೋದಕ್ಕೋಸ್ಕರವಾಗಿ ಇವತ್ತು ನನ್ನ ಕ್ರೆಡಿಬಿಲಿಟಿಯನ್ನು ನಾನು ಸೋತಿದ್ರು ಕೂಡ ನಾನು ಉಳಿಸುವಂತ ಕೆಲಸ ಈ ರಾಜ್ಯದಲ್ಲಿದ್ದಂತ ಎಲ್ಲಾ ಜನಾಂಗದವರು ಮಾಡ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು. ಅಲ್ಲ, ಸಂಪರ್ಕ ಮಾಡಿದ್ದಾರೆ ಅನ್ನೋದಕ್ಕೆ ನಾನು ಆಲ್ರೆಡಿ ಹೇಳಿದಿನಲ್ಲ ವಿಚಾರ, ಮತ್ತೆ ಪದೇ ಪದೇ ಅದ್ರ ವಿಚಾರದಲ್ಲಿ ಬೇಕಿಲ್ಲ ಅಂತ ತಿಳ್ಕೊಂಡಿನಿ. ಸರ್, ರಾಜ್ಯದಲ್ಲಿ ಸಿಎಂ ಬದಲಾಗ್ತಾರೆ ಅಂತ ಆರಕ್ಷಕರು ಅದ್ರ ಬಗ್ಗೆ ಏನಾದ್ರು ನೋಡ್ರಿ, ನನಗೆ ಯಾವ್ದು ಅವರು ಪಾರ್ಟಿ ಇಂಟರ್ನಲ್ ಪಾರ್ಟಿಯಲ್ಲಿ ಏನಾಗ್ತದೆ ನಮಗೇನು ಗೊತ್ತಿಲ್ಲ, ಅದ್ರ ಬಗ್ಗೆ ಏನು ಮಾಹಿತಿ ಇಲ್ಲ. ಯಾಕಂದ್ರೆ ನಮಗೇನಿದೆ, ನಮ್ಮ ಪಾರ್ಟಿಯಲ್ಲಿ ಏನೋ ಆಗ್ತಾ ಇದ್ದಾನೆ ಅದ್ರ ಬಗ್ಗೆನೇ ಮಾಹಿತಿ ಕೊಡಂತ ಕೆಲಸ ಮಾಡಿದೀನಿ. ಅವ್ರು ಯಾರು ಮುಖ್ಯಮಂತ್ರಿಗಳು ಆಗ್ತಾರೋ, ಇನ್ನು ಮುಂದೆ ಯಾರು ಮುಖ್ಯಮಂತ್ರಿಗಳಾಗಬೇಕು, ಅವ್ರ ಸರ್ಕಾರದಲ್ಲಿ ಏನಾಗ್ತದೆ ಅದ್ರ ಬಗ್ಗೆ ನಾನು ಯಾವ್ದೇ ಯೋಚನೆ ಮಾಡಕ್ ಹೋಗ್ಲಿ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಅದ್ರ ಬಗ್ಗೆ ನನ್ನ ಮಾಹಿತಿ ಕೂಡ ಇಲ್ಲ.